ಪರಮೇಶ್ವರಿಯನ್ನ, ಸಿದ್ಧಲಿಂಗೇಶ್ವರನ್ನ, ಹನಗಲಗುರು ಕುಮಾರ ಮಹಾಶಿವರನ್ನ ಧ್ಯಾನಿಸಿ ಪೂಜಿಸಿ ಇವತ್ತಿನ ಈ ನಮ್ಮ ನಾಡಿಗೆ ಅಂಧರ ಬಾಳಿಗೆ ಬೆಳಕನ್ನ ತುಂಬಿರುವಂತಹ ಅನೇಕ ಪವಾಡಗಳೊಂದಿಗೆ ಕುಲಕೋಟಿ ಭಕ್ತರಿಗೆ ಸದಾವಕಾಲ ಆಶೀರ್ವಾದ ಕೃಪಾವನ್ನ ತೋರ್ತಿರ್ತಕ್ಕಂತಹ ಯಲ್ಲಾಲಿಂಗ ಮಹಾರಾಜರ ಸನ್ನಿಧಾನಕ್ಕೆ ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಶ್ರೀ ಸಿದ್ದರಾಮ ಶಿವಯ್ಯಗಳ ಜೊತೆಗೆ ಕೂಡ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಕುಬೇರ ಕಲಸಿಗಿಯ ಯಲ್ಲಾಲಿಂಗೇಶ್ವರ ಮಠದ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ, ದಿವ್ಯ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂಥ ಹಾಗೂ ಪೀಠಾಧಿಪತಿಗಳಾಗಿರುವಂತಹ ಎನ್ನ ಮಾರ್ಗದರ್ಶಕರು, ಗುರುಗಳು, ಈ ನಾಡಿನ ಒಬ್ಬ ಶ್ರೇಷ್ಠ ಸಂತರಾಗಿರುವಂತಹ ಡಾಕ್ಟರ್ ಮುರುಘರಾಜೇಂದ್ರ ಶಿವಯೋಗಿಗಳ ಅಪ್ಪಾಜಿಯವರ ಪಾದಗಳ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ, ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಅತಿಥಿ ಮಹೋದಯರು, ಭಕ್ತ ಕುಲಕೋಟಿಗೆ ಹಾಗೂ ಹೊಸ ಜೀವನಕ್ಕೆ ಕಾಲಿಡುತ್ತಿರುವಂತಹ ವಧುವರರಿಗೆ, ತಾಯಂದಿರೆ, ಮುದ್ದು ಮಕ್ಕಳ ಇವರೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಜವಾಗ್ಲೂ ಕೂಡ ನಾನು ಹೇಳ್ತೇನೆ, ಈ ಜಗತ್ತಿನೊಳಗ ನೀವೆಲ್ಲರೂ ಕೂಡ ಇಲ್ಲಿ ಬಂದು ನೀವೇನು ಅನ್ಕೊಂಡ್ರಿ ಅಂತಂದ್ರೆ, ಈ ನಾಡಿನೊಳಗ ಯಾರು ಪುಣ್ಯವಂತರಪ್ಪ, ಯಾರು ಭಾಗ್ಯವಂತರು ಅಂತ ಹೇಳಿ ಅಂದಾಗ ನೀವ್ ಅಂದಿರ್ತೀರಿ, ಏನಂತ ಅನ್ಕೊಂಡಿರ್ತೀರಿ ಅಂತಂದ್ರೆ, ಅಪ್ಪ ಅವರೇ ದೊಡ್ಡ ದೊಡ್ಡ ಕಾರಿನೊಳಗ, ಎಸಿ ರೂಮಿನೊಳಗ ಮತ್ತು ಅಧಿಕಾರದೊಳಗ ಇರ್ತಕ್ಕಂಥವ್ರು ಮತ್ತು ದೊಡ್ಡ ದೊಡ್ಡ ಬಂಗ್ಲೆಯೊಳಗ ವಾಸಿಸ್ತಿರ್ತಾರಲ್ಲ, ದೊಡ್ಡ ಸೌಕಾರರು, ಗೌಡರು, ಶ್ರೀಮಂತರು, ರಾಜಕೀಯ ವ್ಯಕ್ತಿಗಳು, ನಿಮ್ಮಂತ ಸ್ವಾಮಿಗಳು ಬಹಳ ಸುಖ ಪುರುಷರು, ಪುಣ್ಯವಂತರಪ್ಪ ನೀವು ಅನ್ಬೋದು. ಆದ್ರೆ ನಾವು ತಪ್ಪು ಕಲ್ಪನೆ. ಯಾರು ಪುಣ್ಯವಂತರು, ಯಾರು ಭಾಗ್ಯವಂತರು ಅಂತಂದ್ರೆ, ಇಂತಹ ಯಲ್ಲಾಲಿಂಗೇಶ್ವರ ಮಠದ ಜಾತ್ರಾ ಮಹೋತ್ಸವದೊಳಗ ಇಂತಹ ಡಾಕ್ಟರ್ ಮುರುಘರಾಜೇಂದ್ರ ಶಿವ ಸಾನ್ನಿಧ್ಯದೊಳಗ ಇಂತಹ ಪವಿತ್ರ ಸ್ಥಾನದೊಳಗೆ ಏನು ಕುತ್ಕೊಂಡಿರೋ ನೀವು ಎಲ್ಲಾ ಭಕ್ತರು, ನೀವು ನಿಜವಾದ ಪುಣ್ಯವಂತರು, ನೀವು ನಿಜವಾದ ಭಾಗ್ಯವಂತರು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಇಂತಹ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷನೂ ಕೂಡ ಹಲವಾರು ಸಾಮೂಹಿಕ ಲಗ್ನಗಳನ್ನ ಮಾಡಿ ಅನೇಕ ರೀತಿಯ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನ ಕೊಡ್ತಾ ಬಂದಿರತಕ್ಕಂತಹ ಈ ನಾಡಿನಲ್ಲಿ ಒಂದು ದೊಡ್ಡ ಮಠ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂತಹ ಮತ್ತು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂತಹ ಮಠ ಯಾವುದಿದ್ರೆ ಅದು ಚಿಡಗಾಲ ಮುಗಳಗೌಡ ಮಠ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅದರಲ್ಲಿ ಕೂಡ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ನಾವಂತೂ ಯಲ್ಲಾಲಿಂಗ ಮಹಾರಾಜರಿಗೆ ನೋಡಿಲ್ಲ, ಆದ್ರೆ ಸಿದ್ಧಲಿಂಗ ಮಹಾರಾಜರಿಗೆ ನೋಡಿಲ್ಲ, ಆದ್ರೆ ನಾವು ಸಿದ್ದರಾಮ ಶ್ರೀಗಳನ್ನ ನೋಡಿದ್ವಿ. ಸಿದ್ದರಾಮ ಶ್ರೀಗಳಂದ್ರೆ ನನಗೆ ಎಷ್ಟು ನನಗೆ ಖುಷಿ ತರ್ತದೆ ಅಂತಂದ್ರೆ, ಇವತ್ತು ನಾನು ಈ ಸ್ಥಾನದೊಳಗೆ ಬಂದು ನಿಂದಿರಬೇಕಾಗಿತ್ತಂದ್ರ ಎಂತ ಪವಾಡ ಅಂದ್ರೆ ಇದೆ. ಏನಂತಂದ್ರೆ, ನಾನು ಚಿಕ್ಕವನಿದ್ದಾಗ ಚಿಡಗಾ ಮಠದೊಳಗ ಏನಂತಂದ್ರೆ ಜಿಡಗಾ ಪರಮ ಪೂಜಾರಿ ಸಿದ್ದರಾಮ ಶ್ರೀಗಳು ನನಗೆ ಚಡಿ ತೆಗೆದ್ರು. ಆದ್ರೆ ಮುಂದೆ ಅವ್ರು ಹೇಳಿದ್ರು ದೊಡ್ಡ ವ್ಯಕ್ತಿ ಆಗ್ತೇ ಅಂತೇಳಿ. ಆದ್ರೆ ದೊಡ್ಡ ವ್ಯಕ್ತಿ ಆಗ್ತಾರ ಅಂತ ಅವ್ರು ಹೇಳಿದ್ರು. ಆದ್ರೆ ಮುಂದೆ ನಾನು ಮಠಕ್ಕೆ ಪೀಠಾಧಿಪತಿ ಆಗ್ಬೇಕಾದ್ರ ನೂರಾರು ಕಲಹಗಳು, ತೊಂದರೆಗಳು ಏನೋ ಇದ್ರು ಕೂಡ ಅದು ಮತ್ತೆ ನನ್ನ ಪಟ್ಟಾಧಿಕಾರ ಆಗ್ಬೇಕಾಗಿತ್ತು. ಅಂದ್ರೆ ನನ್ನ ಮಠದ ಸಮಸ್ಯೆ ಪರಿಹಾರ ಆಗ್ಬೇಕಾಗಿತ್ತಂದ್ರ ಪಟ್ಟಾಧಿಕಾರ ನಂದು ಯಾರ ಹಸ್ತದ ಮೂಲಕ ಆಯಿತು ಅಂತಂದ್ರೆ ಅದು ಮುರುಘರಾಜೇಂದ್ರ ಅಪ್ಪಾಜಿಯವರ ಒಂದು ಹಸ್ತದ ಮೂಲಕ ಪಟ್ಟಾಧಿಕಾರ ಇತ್ತಲ್ಲ. ಆ ಸಿದ್ದರಾಮ ಶಿವ ಅಂದಿರ್ತಕ್ಕಂಥ ಮಾತ 100ಕ್ಕೆ 100 ಸತ್ಯ ಆಯಿತು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಪವಾಡ. ಸರಿ, ಈ ಒಂದು ಜಿಡಗಾ ಮುಗಳಗೌಡ ಮಠ ಈಗ ನೀವು ಯಾರ್ಯಾರು ಹೋಗಿರೋ ಗೊತ್ತಿಲ್ಲ, ನೋಡ್ರಿ ಜಿಡಗಾಕ ಹೋಗ್ರಿ. ಆ ಜಿಡಗಾ ಮಠದೊಳಗ ನಾವು ಕಾಲಿಡುವಂತ ಸಂದರ್ಭದೊಳಗ ನಾವು ಒಂದು ಸಾರಿ ಕಣ್ತುಂಬ ನೋಡಿದ್ರೆ ಎಷ್ಟು ಖುಷಿ ಆಗ್ತದ ಅಂತಂದ್ರ, ನಾವು ಯಾವ್ದೋ ಒಂದು ಮಠಕ್ಕೆ ಬಂದಿಲ್ಲ, ಬದಲಾಗಿ ಭಗವಂತನ ಕೈಲಾಸಕ್ಕೆ ಬಂದು ಕುಂತೀವೇನೋ ಅಂತಕ್ಕಂಥ ಒಂದು ಏನು ಕಾರ್ಯ ಮಾಡಿರಲ್ಲ, ಅದು ಕೀರ್ತಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರಿಗೆ ಸಲ್ಲಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಜವಾಗ್ಲೂ ಆ ಮಠ ಒಂದು ಹೆಂಗ ಬದಲಾವಣೆ ಆಗ್ತದೆ ಅಂತಂದ್ರೆ ಅದರಲ್ಲಿ ವಿಶೇಷ ನಿನ್ನೆ ಮತ್ತೆ 25 ಕೋಟಿಯ ಕೆರೆ ನಿರ್ಮಾಣ, ಅದನ್ನು ಕೂಡ ಒಂದು ಪೂಜ್ಯರ ಕನಸಿತ್ತು, ಅದನ್ನು ಕೂಡ ಈಡೇರಿತು. ಆದ್ರೆ ಒಂದು ಮಾತ್ರ ಸತ್ಯ, ಯಾರು ಸಾಧು ಸಂತರು ಮಹಾತ್ಮರು ಅವ್ರು ಏನು ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪ ಈಡೇರಲಿಕ್ಕೆ ಯಾವಾಗಲೂ ಕೂಡ ಪರಮಾತ್ಮ ಹಿಂದೆ ಇರ್ತಾನ ಅಂತಕ್ಕಂಥದ್ದು ಮಾತು ಸತ್ಯ ಆಗಿದೆ. ಹೀಗಾಗಿ ಈ ನಾಡಿನೊಳಗ ಹಲವಾರು ರೀತಿಯ ಸಂದೇಶವನ್ನ
ಸಮಾಜಕ್ಕಾಗಿರ್ಬೋದು, ಧರ್ಮ ಜಾತಿ ಯಾವುದೂ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಆಶೀರ್ವಾದ ಜಿಡ್ಗಾಮಂಗಲಗೌಡ ಮಠ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಬಹಳ ನಿಜವಾದ ಖುಷಿ ಆಗ್ತದ. ಇವತ್ತು ನಿಜವಾಗ್ಲೂ ಇಲ್ಲಿ ವಧುವರರು ಬಂದ ಅವರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಆದ್ರೆ ಅವರಲ್ಲಿ ಒಂದೇ ವಿನಂತಿ ಏನಂತಂದ್ರ, ನೀವು ಹೆಣ್ಮಕ್ಳು ಆದವರು ಏನಂತಂದ್ರೆ ಅತ್ತೆ ಮಾವದರನ್ನ ಅವ್ವ ಅಪ್ಪನಂಗ ನೋಡಿದ್ರೆ ಸಾಕು. ನೀವು ಅವ್ವ ಅಪ್ಪ ಅತ್ತೆ ಮಾವ ಆದವರು ಸಸಿಗೆ ಮಗಳ ಸ್ವರೂಪದಾಗ ನೋಡಿದ್ರೆ ಸಾಕು. ಆದ್ರ ನಮ್ಮ ಹೆಣ್ಣು ಮಕ್ಕಳ ತಾಯಿ ಇರ್ತಿರಲ್ಲವ, ಅದು ಬಹಳ ಡೇಂಜರ್. ನೀವು ತಾಯಿ ಹೆಣ್ಮಕ್ಳು ನಿಮ್ಮ ಮಕ್ಳು ನೀವು ಏನ್ ಹೇಳಿ ಕಳಿಸ್ತೀರಿ ಅದು ಅವ್ರ ಜೀವನ ಅಲ್ಲಿ ಗಂಡನ ಮನೆ ಮಾಡ್ತಾರ. ನೋಡ ಮಗಳ, ನಿನ್ನ ಮನೆಗೆ ಹೋಗಿ ನಿನ್ನ ಗಂಡನ ಮನೆಗೆ ಹೋಗಿ ದೀಪ ಹಚ್ಚಯ್ಯವ ಅಂದ್ರೆ ದೀಪ ಹಚ್ತಾರ, ನಿನ್ನ ಗಂಡನ ಮನೆಗೆ ಹೋಗಿ ಬೆಂಕಿ ಹಚ್ಚವ ಅಂದ್ರೆ ಬೆಂಕಿ ಹಚ್ತಾರ. ಅದು ತಾಯಿ ಅಂದ್ರೆ ಕೈಯೊಳಗದ. ಆದ್ರೆ ಈ ಚಿಡ್ಗಾ ಮಠದೊಳಗ ಮಗಳು ಕೂಡ ಎಲ್ಲಾ ಲಿಂಗ ಮಠದೊಳಗ ಏನು ಬಂದಾರಲ್ಲ ಎಲ್ಲರ ಮನೆಯೊಳಗೆ ದೀಪನೇ ಹಚ್ತಾರ ಅಂತಕ್ಕಂಥ ಮಾತ ತಾವೆಲ್ಲರೂ ಕೂಡ ತೆರೆಗೆ ಇಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮ ಮಕ್ಕಳ ಸಂಸ್ಕಾರವಂತರಾಗಲಿ, ಸಂಸ್ಕಾರ ಕಲಿಬೇಕಾಗಿದೆ ಅಂತ ಮಠ ಮಂದಿರಗಳಿಗೆ ಬರಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಎಲ್ಲಾ ಒಂದು ಚಿಡ್ಗಾ ಮೂಳಕೋಡ ಮಠದ ಇತಿಹಾಸವನ್ನ ನಾವು ನೆನೆಸ್ಕೊಂಡ್ರೆ ಈಗಿನ ಪರಿಸ್ಥಿತಿಯೊಳಗ ನಿಜವಾಗ್ಲೂ ಕೂಡ ಭಾರತನೇ ತಿರುಗಿ ನೋಡ್ತಕ್ಕಂತ ಒಂದು ಎತ್ತರವಾಗಿರ್ತಕ್ಕಂಥ ಎಲ್ಲಾ ಲಿಂಗ ಮಹಾರಾಜರು ಸಿದ್ದರಾಮ ಶ್ರೀಗಳು ಎಲ್ಲಾ ಗೋಪುರ ಕಟ್ಟಿದ್ರು. ಅದ್ರ ಮೇಲೆ ಬಂಗಾರದ ಕಳಸಿ ಯಾರಿಟ್ಟಾರಂದ್ರ ಅದು ಮುರುಘರಾಜೇಂದ್ರ ಅಪ್ಪಾಜಿ ಅವರು ಇಟ್ಟಿದ್ದಾರೆ ಅಂತಕ್ಕಂಥದನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಅವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ. ಅವರ ಪ್ರೀತಿ ಕರುಣೆ, ಗುರುವಿಲ್ಲದ ಬಾಳು ನಾಯಿಗಿರ್ತ ಕೀಳು ಅಂತ ಹೇಳ್ತಾರ. ನಮ್ಮ ಜೀವನದೊಳಗ ಗುರು ಇರ್ಲಿಲ್ಲ ಅಂದ್ರ ಅದು ನಾಯಿಗಿರ್ತ ಕೀಳಾಗಿರ್ತಕ್ಕಂಥ ಬದುಕಾಗ್ತದೆ. ಹೀಗಾಗಿ ಗುರು ಅಂತಕ್ಕಂಥವ್ರು ಬಹಳ ಶ್ರೇಷ್ಠ. ಯಾಕಂತಂದ್ರೆ ಅಲೆಕ್ಸಾಂಡರ್ ಮಾತು ಹೇಳ್ತಾರೆ, ಮೈ ಫಾದರ್ ಬ್ರಾಟ್ ಮಿ ಹೆವನ್ ಟು ದಿ ಅರ್ತ್ ಬಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ರಿಪೀಟೆಡ್ ಅರ್ತ್ ಟು ದಿ ಹೆವನ್ ಅಂತ. ಅಂದ್ರ ನಮ್ಮನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿಗಳು ಸ್ವರ್ಗದಿಂದ ಭೂಲೋಕಕ್ಕೆ ತಂದಿದ್ದಾರೆ. ಆದ್ರೆ ಮರಳಿ ಏನಾದರೂ ಈ ಭೂಲೋಕದಿಂದ ಮತ್ತೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತಂದ್ರ ಅದು ಯಾರ ಕೈಲಿ ಸಾಧ್ಯ ಅಂದ್ರ ಅದು ಶ್ರೇಷ್ಠವಾದ ಗುರುವಿಗೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತ ಅಲೆಕ್ಸಾಂಡರ್ ಹೇಳ್ತಾನೆ. ಹೀಗಾಗಿ ಗುರು ಎಲ್ಲರ ಜೀವನದೊಳಗ ಅವಶ್ಯಕ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ನಿಜವಾಗಲೂ ಗುರುವಿನ ಆಶೀರ್ವಾದ ನಮ್ಮ ಮೇಲೂ ಅದ, ನಿಮ್ಮ ಮೇಲೂ ಅದ. ಇದೇ ರೀತಿಯಾಗಿ ಮುಂದಿನ ಬದುಕಿನೊಳಗ ಒಳ್ಳೆಯ ಮಳೆ ಆಗಲಿ, ಮಳೆಯ ತಕ್ಕಂಗ ಬೆಳೆ ಆಗಲಿ, ಬೆಳೆ ತಕ್ಕಂಗ ಬೆಲೆ ಸಿಗಲಿ ಅಂತಕ್ಕಂಥ ಎಲ್ಲರೂ ಪ್ರಾರ್ಥನೆಯನ್ನ ಎಲ್ಲಾ ಲಿಂಗ ಮಹಾರಾಜರ ಹತ್ರ ಅಪ್ಪಾಜಿಯವರ ಪಾದದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗ್ಲಿ. ದೇಶದ ಗಡಿ ಕಾಯುವಂತ ಸೈನಿಕನಿಗೆ ತಾಕತ್ತು ಕೂಡ ಎಲ್ಲ ಲಿಂಗ. ಎಷ್ಟೇ ವಿರೋಧಿಗಳು ಬಂದ್ರು ಕೂಡ ಇವತ್ತೆಲ್ಲ ಯುದ್ಧಗಳು ನಡೆಯತ್ತವ. ಅದು ಭಾರತ ದೇಶ ಮಾತ್ರ ಎಷ್ಟು ನಾವು ಶಾಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ನಿಜವಾಗ್ಲೂ ಕೂಡ ನಮ್ಮ ಭಾರತ ದೇಶ ಗಟ್ಟಿಯಾಗಿ ನಿಂತದಲ್ಲ. ಆ ಸೈನಿಕರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಳಗಡೆ ಅನ್ನದತ್ತನಾಗಿರ್ತಂತ ರೈತನಿಗೆ ಒಳ್ಳೆಯ ಮಳೆ ತಕ್ಕಂಗೆ ಬೆಳೆ ತಕ್ಕಂಗೆ ಬೆಲೆ ಸಿಗಲಿ ಅಂತೇಳಿ ಇವೆರಡು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ಜಗದ್ಗುರು ನಮ್ಮ ಭಾರತ ದೇಶ, ಜಗದ್ಗುರು ಭಾರತ ದೇಶ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಬಿಟ್ಟು ನನಗೆ ಮುತ್ತೆ ಬಂಗಾರ ಕೊಡು, ನೆಕ್ಲೆಸ್ ಕೊಡು ಮಾಡ ಕೊಡಬೇಡ ಮುತ್ತೆ ಅಂತ ಎಲ್ಲ ಸ್ವಾಮಿ ನೀವು ಪೂಜೆ ಮಾಡ್ಕೊಂತೀವಿ. ಯಾಕಂದ್ರೆ ಅವೆರಡು ಶಕ್ತಿ ಗಟ್ಟಿಯಾಗಿತ್ತು ಅಂದ್ರೆ ನಮ್ಮ ದೇಶ ಯಾವಾಗಲೂ ಗಟ್ಟಿಯಾಗಿ ನಿಲ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಶ್ರೀ ಗುರು ಎಲ್ಲಾ ಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ. ಸರ್ವೇ ಜನ ಸುಖಿಲಬಹುದು ಸತ್ಯಂ ಶಿವಂ ಸುಂದರ. ಗುರುಗಳಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ ಅದರಿಂದ. ಯಾರಿಗೂ ಗೊತ್ತು, ಇವರು ಮೊದಲು ಇವ್ರಿಗೆ ಕೇದಾರ ಗುರುಗಳಂತ ಇದ್ರು. ಇವರಿಗೆ ಬದಲಾಗ ಇವರಿಗೆ ಮರುಳಾರಾಧ್ಯ ಶಿವಾಚಾರ್ಯರಾಗ. ಇಲ್ಲಿ ಹೆಂಗೂ ಇದ್ದವ್ರು ಹೆಂಗೂ ಆಗ್ತಾರ ಇಲ್ಲಿ ನಮ್ಮ ಗುರು ಸನ್ನಿಧಾನದಾಗ ಬಂದ್ರೆ. ಆದ್ರೆ ಕೇದಾರ ಗುರುಗಳ ಹೋಗಿ ಮರುಳಾರಾಧ್ಯ ಶಿವಾಚಾರ್ಯ ಆಗ್ಬೇಕು ಅಂದ್ರೆ ನಮ್ಮ ಶ್ರೀಮಠದ ಪರಂಪರೆ, ನಮ್ಮ ಶ್ರೀಗಳ ಶಕ್ತಿ ತುಂಬಾ ಅಪಾರವಾದ ಶಕ್ತಿ ಹಿಂದೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇವತ್ತಿನ ದಿವಸ ಕೇದಾರ ಶ್ರೀಗಳು ಹೋಗಿ ಮರುಳಾರಾಧ್ಯ ಶಿವಾಚಾರ್ಯರಾಗಿ ಬದಲಾಗಿ ಇವತ್ತಿನ ದಿವಸ ತುಂಬಾ ಬದಲಾವಣೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ಗುರುಗಳಿಗೆ ಅಭಿನಂದನೆಗಳು. ಈಗ ಇನ್ನೊಂದು ವಿಶೇಷವಾಗಿ ನಮ್ಮ ಶ್ರೀಮಠದಲ್ಲಿ ಜಾತ್ರೆಗಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಲು ಹಗಲು ರಾತ್ರಿ ಶ್ರಮ ವಹಿಸ್ತಾ ಇರ್ತಕ್ಕಂಥ ಹಿರಿಯರು ನಮ್ಮ ಮಲ್ಲಪ್ಪ ಸೇರಿಕಾರ ಅವರಿಲ್ಲ. ಅವ್ರ ಮನೆಯಲ್ಲಿ ಈಗ ಅವರ ಕಿರಿಯ ಸುಪುತ್ರ ಮಲ್ಲಪ್ಪ ಸೇರಿಕಾರ ಅವರು ಸೇವೆ ಮಾಡ್ತಾ ಇದ್ದೀವಿ. ತಾವು ವೇದಿಕೆ ಮೇಲೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಇನ್ನೋರ್ವರು ಶರಣಪ್ಪಣ್ಣ ಬಳಗಾರಿ ತಾವು ಕೂಡ ವೇದಿಕೆ ಮೇಲೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಇನ್ನೋರ್ವರು ನಿಂಗಪ್ಪಣ್ಣ ಪೂಜಾರಿ ತಾವು ಕೂಡ ವೇದಿಕೆ ಮೇಲೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಮತ್ತು ನಮ್ಮ ಸಾಮೂಹಿಕ ಸಮಿತಿಯಲ್ಲಿ ಸುಮಾರು 13 ವರ್ಷಗಳಿಂದ ಯಾರ್ಯಾರು ಸೇವೆ ಮಾಡ್ತಾ ಬಂದಿದ್ದೀರಿ ಅವರಿವರೆಂದರೆ ತಾವೆಲ್ಲರೂ ಕೂಡ ಶ್ರೀಗಳಿಗೆ ಪಾದಕ್ಕೆ ಹಣಮಣದ ಶ್ರೀಗಳಿಂದ ಆಶೀರ್ವಾದ ಪಡಿಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದರಲ್ಲಿ ಒಬ್ಬರು ನಮ್ಮ ಹಿರಿಯರಾಗಿರ್ತಕ್ಕಂಥ ಅಶೋಕಲ್ಲ ಲೋಣ
ಇಚ್ಛೆ ಪಡ್ತಾ ಇದ್ದೀನಿ. ಶ್ರೀಗಳು ವರ್ಷ ಬದಲಾವಣೆ ಮಾಡ್ತಾ ಇಲ್ಲ, ತಿಂಗಳಲ್ಲಿ ಬದಲಾವಣೆ ಮಾಡ್ತಾ ಇಲ್ಲ, ವಾರಗಳ ಲೆಕ್ಕದಲ್ಲಿಲ್ಲ, ತಾಸಿಲ್ ಲೆಕ್ಕ, ದಿನದ ಲೆಕ್ಕನಾಗಿರಲಿಲ್ಲ, ತಾಸಿಲ್ ಲೆಕ್ಕನಾಗೋದಿಲ್ಲ, ಸೆಕೆಂಡ್ ಲೆಕ್ಕನಾಗಿ ಒಂದೊಂದು ಕ್ಷಣಕ್ಕೂ ಕೂಡ ನಮ್ಮ ಶ್ರೀಮಠದ ಪರಂಪರೆ ಬದಲಾಗ್ತಾ ಇದೆ. ಪರಂಪರೆ ಬದಲಾಗಿಲ್ಲ, ವ್ಯವಸ್ಥೆ ಬದಲಾಗ್ತಾ ಇದೆ. ಏನು ಬೇಕು ಬೇಡಗಳನ್ನು ಅರ್ಥೈಸಿಕೊಂಡು ಮುಟ್ಟಿಸುವಂತ ಕೆಲಸ ಶ್ರೀಗಳು ಮಾಡ್ತಾ ಇದ್ದಾರೆ. ಉದಾಹರಣಾರ್ಥವಾಗಿ ಹೇಳ್ಬೇಕು ಅಂತಾರೆ, ಜಿಡ್ಗಾ ಶ್ರೀಮಠದಲ್ಲಿ ತಾವು ಇದ್ದಾಗ ಯಾರು ಹೋಗಿದ್ರು ಬಿಟ್ಟಿದ್ರು ಗೊತ್ತಿಲ್ಲ, ಹೋಗಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಇವತ್ತು ಇದ್ದಿ ಮಠ ನಾಳೆ ಇಲ್ಲ, ಅಲ್ಲಿ ವ್ಯವಸ್ಥೆ ಅಷ್ಟೊಂದು ಬದಲಾಗ್ತಾ ಇದೆ. ಅಲ್ಲಿ ಬಡ ಮಕ್ಕಳಿಗಾಗಿ 1ರಿಂದ 10ನೇ ತರಗತಿವರೆಗೂ ಬಡ ಮಕ್ಕಳಿಗಾಗಿ ಉಚಿತ ಶಿಕ್ಷಣದ ವಸತಿ ಸಹಿತ ಮತ್ತು ಮಕ್ಕಳಿಗೆ ಬಟ್ಟೆ ಸಮೇತ, ಬಟ್ಟೆ, ಬುಕ್ಕು, ಸಾಬೂನು, ಸೋಪು, ಪೇಸ್ಟು, ಎಣ್ಣೆ ಇದೆಲ್ಲದರ ಜೊತೆಯಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ವ್ಯವಸ್ಥೆ. ಟೋಟಲ್ ಆಗಿ 360 ಮಕ್ಕಳು, 5 ಜೊತೆ ಬಟ್ಟೆ, ಮಕ್ಕಳಿಗೆ ನೋಟ್ಬುಕ್, ಮಕ್ಕಳಿಗೆ ಮಲಗಕ್ಕೆ ಒಳ್ಳೆ ಬೆಡ್ಶೀಟು, ತುಂಬಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಶ್ರೀಗಳು. ಶ್ರೀಗಳಿಗೆ ಕೋಟಿ ಸಾಷ್ಟಾಂಗ ನಮನವನ್ನು ಸಲ್ಲಿಸಬೇಕಾಗುತ್ತೆ. ವಿಶೇಷವಾಗಿ ಈಗ ತಾನೇ ಗುರುಗಳು ಹೇಳಿದ್ರು, ನಮ್ಮ ಶ್ರೀಮಠದ ಪರಮ ಭಕ್ತರಲ್ಲೊಬ್ಬರಾಗಿದ್ದಾಗ ದರಬ್ ಸೌಕರ್ ಭುಯಾರ್ ಅವರು ಮೊನ್ನೆ ಮಠಕ್ಕೆ ಹೋಗಿ ಶ್ರೀಗಳು ಮಕ್ಕಳ ಜೊತೆ ಕೂತು ಪ್ರಸಾದ ಮಾಡೋದನ್ನ ಕಂಡು, ಅಪ್ಪಾಜಿ ನನಗೂ ಕೂಡ ಪೆನ್ಸಿಲ್ ಬರ್ತಾ ಇದೆ, ನನ್ನ ಮನೆತನದಿಂದ ಏನಾದರೂ ಕೊಟ್ರೆ ನನ್ನ ಮಕ್ಕಳು ಮತ್ತೆ ನಮ್ಮ ಮನೆಯವರು ಬೇಡ ಅನ್ಬೋದು. ಹೀಗಾಗಿ ನಾನು ಕೂಡ ಮಠಕ್ಕೆ ಏನಾದರೂ ಕೊಡಬೇಕು ಅಂತ ಅಪೇಕ್ಷೆ ಆಗಿದೆ. ನಾನು ಕೆಲವು ದಿನಗಳ ಹಿಂದೆ ತಲಾಟಿಯಾಗಿ ಕೆಲಸ ಮಾಡಿದ್ದೀನಿ, ಈಗ ನಿವೃತ್ತಿ ಆಗಿದ್ದೀನಿ. ನನಗೆ ಪೆನ್ಷನ್ ಬರ್ತಾ ಇದೆ. ನಾನು ಬದುಕಿರುವವರೆಗೂ ನನ್ನ ಪೆನ್ಷನ್ ಅಲ್ಲಿ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಮಠಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಂತ ಭಕ್ತಿ ಇರಬೇಕು ಅವರಿಗೆ. ಶ್ರೀಗಳಿಂದ ಆಶೀರ್ವಾದ ಆಗಿದೆ. ಈಗ ತಮ್ಮೆಲ್ಲರನ್ನು ಉದ್ದೇಶಿಸಿ ಶ್ರೀಮಠದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ತ್ರಿಶಕ್ತಿಯನ್ನ ಪಡೆದಿರ್ತಕ್ಕಂಥ ಶ್ರೀಗಳು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ. ಬೇಡಿದವರಿಗೆ ಬೇಡಿದಂತೆ ಕರುಣಿಸುವ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ವೇದಿಕೆ ಮೇಲೆ ಗದ್ದಲ ಮಾಡಬೇಡ್ರಿ ದಯವಿಟ್ಟು. ಶ್ರೀಗಳ ಆಶೀರ್ವಾದ ನಂತರ ತಮಗೆಲ್ಲರೂ ಕೂಡ ದರ್ಶನ ಇರ್ತದೆ. ಈಗ ಇಂದಿನ ಧರ್ಮ ಸಭೆಯನ್ನು ಉದ್ದೇಶಿಸಿ ನಮ್ಮ ಶ್ರೀಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ತಮ್ಮೆಲ್ಲರಿಗೂ ಕೂಡ ವೇದಿಕೆ ಮುಖಾಂತರ ಆಶೀರ್ವಚನ ನೀಡಿದ್ದಾರೆ. ಹೀಗಾಗಿ ಎಲ್ಲರೂ ಜೋರಾಗಿ ಒಂದ್ಸರಿ ಜೈಕಾರ ಹಾಕ್ಬೇಕು. ಸಿದ್ಧಲಿಂಗ ಮಹಾರಾಜ್ಗೆ ನೀವು ಈ ತರ ಸ್ವಲ್ಪ ಜೋರಾಗಿ ಬರಬೇಕು. ಜೋರಾಗಿ ಬಂದ್ರೆ ಲಕ್ಷಾಂತರ ಸಿದ್ಧಲಿಂಗ ಮುಗ ಕೊಡೋದು ಎಲ್ಲ ಲಿಂಗ ಜಿಡ್ಗ ಸಿದ್ದರಾಮೇಶ್ವರ ಇಲ್ಲಿ ಬರ್ತಾರೆ. ಶ್ರೀಗಳ ಅಮೃತವಾಣಿಯಿಂದ ನಿಮ್ಮ ಇಚ್ಛೆ ಎಲ್ಲವೂ ಕೂಡ ಈಡೇರ್ತವೆ. ಸಿದ್ಧಲಿಂಗ ಮಹಾರಾಜ್ಗೆ, ಸದ್ಗುರು ಎಲ್ಲಾಲಿಂಗ ಮಹಾರಾಜ್ಗೆ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ಗೆ, ಸಕಲ ಸಾಧು ಸಂತ ಮಹಾರಾಜ್ಗೆ. ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ ಎನ್ನ ಅರತ್ಯ ಗುರುಗಳಾಗಿರುವಂತಹ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ನಾಮಗಳನ್ನು ಸಮರ್ಪಿಸಿ ಸುಕ್ಷೇತ್ರ ಕರಚಿ ಗ್ರಾಮದ ಸದ್ಗುರು ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ
ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಆತ್ಮೀಯ ಪರಮ ಪೂಜ್ಯರು ಪೂಜ್ಯ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಶರಣಗಳನ್ನು ಸಮರ್ಪಿಸಿ ಈ ಭವ್ಯವಾದಂಥ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಹಾಯ್ ಅಕ್ಕ ಈ ಕಡೆ ಒತ್ತಂಗಿದೆ ಬೆಳಂಗಿದೆ ದಣ್ಣ ಅಂತ ಮುಂದೆ ಸರಿ ಎಲ್ಲ ಮುಂದೆ ಸರಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಈ ಸಾಮೂಹಿಕ ಮದುವೆಯ ಸಮಾರಂಭಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಸೇವೆಯನ್ನ ಸಲ್ಲಿಸಿರುವಂತಹ ಆತ್ಮೀಯ ಶ್ರೀಮಠದ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾಗಿರುವಂತಹ ರಾಜು ಜಿಡಿಗಿಯವರನ್ನ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಮದುವೆ ಕಾರ್ಯಕ್ರಮಕ್ಕೆ ವಸ್ತ್ರ ಸೇವೆಯನ್ನ ಮಾಡಿರುವಂತಹ ಮದುವೆಗೆ ಬೇಕಾಗಿರುವಂತಹ ಹೂವಿನ ಮಾಲೆಯಿಂದ ಎಲ್ಲ ತರಹದ ವ್ಯವಸ್ಥೆಯನ್ನ ಸಲ್ಲಿಸಿರುವಂತ ಎಲ್ಲ ಸೇವಾರ್ಥಿಗಳಲ್ಲಿ ಭಕ್ತಿ ಸಂಗೀತ ಸೇವೆಯನ್ನ ನೀಡಿರುವಂತ ಎಲ್ಲ ಆತ್ಮೀಯ ಕಲಾವಿದರಲ್ಲಿ ಪತ್ರಿಕಾ ಮಾಧ್ಯಮದವರಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತ ಎಲ್ಲ ಶ್ರೀಮಠದ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಇವತ್ತು ಕುಬೇರ್ ಕರಸ್ಗಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕನ್ನಡ ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭ ವಿಶೇಷವಾಗಿ ಕುಬೇರ್ ಕರಸ್ಗಿ ಗ್ರಾಮದ ಈ ಭಕ್ತರ ಭಕ್ತಿ ಶ್ರದ್ಧೆಯನ್ನ ಇವತ್ತು ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರಿಗೆ ಸಿದ್ದರಾಮ ಶಿವಯೋಗಿಗಳಿಗೆ ಇಡೀ 360 ಮಠಗಳ ಭಕ್ತರಲ್ಲಿ ಅತ್ಯಂತ ಹತ್ತಿರವಾಗಿರುವಂಥ ಭಕ್ತರು ಯಾರಾದರೂ ಆಗಿದ್ರೆ ಅದು ಕರಸ್ಗಿ ಗ್ರಾಮದ ಭಕ್ತರು ಅನ್ನುವಂಥದ್ದು ನಾವು ನೆನೆಸಬೇಕಾಗ್ತದೆ. ಮುಗುಳಕೋಡ ಮಹಾಮಠದ ಮಾದರಿಯಲ್ಲಿ ಕರಸ್ಗಿ ಮಠದಲ್ಲಿ ಒಂದು ಮಠ ನಿರ್ಮಾಣ ಆಗಿ ಸಾವಿರ ಭಕ್ತರಿಗೆ ಉದ್ಧಾರ ಮಾಡುವಂಥ ಒಂದು ಪುಣ್ಯ ತಾಣ ಅದು ಕರಸ್ಗಿ ಮಠದಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಮುಗುಳಕೋಡ ಮಠ ಪ್ರಾರಂಭ ಆಗೋದಕ್ಕಿಂತ ಮುಂಚೆ
ಯಲ್ಲಾಲಿಂಗ ಪ್ರಭುಗಳು ಒಂದು ಮಠದಲ್ಲಿ ವಾಸವನ್ನ ಮಾಡಿ ಸ್ವತಃ ಅವರು ಅಗ್ನಿ ಪ್ರವೇಶವನ್ನ ಮಾಡಿರುವಂಥ ಇತಿಹಾಸ ಅದು ಯಾವುದಾದ್ರೂ ಮಠಕ್ಕಿದೆ ಅಂದರೆ ಅದು ಕರ್ಜಗಿ ಮಠಕ್ಕಿದೆ ಅನ್ನುವಂಥದ್ದು ನಾವು ಯಾರು ಕೂಡ ಮರೆಯುವಂಗಿಲ್ಲ. ಅಂತ ಒಂದು ಪುಣ್ಯಾತ್ಮರ ಹೆಸರಿನ ಮೇಲೆ ಪ್ರತಿ ವರ್ಷವೂ ಕೂಡ ಒಂದು ಜಾತ್ರಾ ಮಹೋತ್ಸವವನ್ನ ಮಾಡ್ತಾ ಇಲ್ಲಿ ಒಂದು ವಿಶೇಷವಾದಂಥ ಸಮಾರಂಭ ಏನು ಅಂದರೆ ಸತತ 12 ವರ್ಷಗಳಿಂದ ಸಾಮೂಹಿಕ ಮದುವೆಯನ್ನ ನಡೆಸಿಕೊಂಡು ಬಂದಿರುವಂಥದ್ದು. ಪ್ರಥಮ ಪೂರ್ವದಲ್ಲಿ ನಮ್ಮ ಅಪ್ಪಣ್ಣ ಮತ್ತು ಶ್ರೀಶೈಲ್ ಎಲ್ಲರೂ ಸೇರಿಕೊಂಡು ನನಗೆ ಬೆಳಗಾವಿಯ ಮಟ್ಟದಲ್ಲಿ ಈ ಕಾರ್ಯಕ್ರಮದ ಅನುಮತಿಯನ್ನು ಪಡೆದುಕೊಂಡು ಈ ಒಂದು ಪುಣ್ಯಮಯವಾಗಿರುವಂಥ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ಬಹುಶಃ ಅದು ಅಂದು ಪ್ರಾರಂಭ ಮಾಡಿರುವಂಥ ಆ ಮದುವೆಯ ಕಾರ್ಯಕ್ರಮ ಇವತ್ತು 12 ವರ್ಷಗಳಲ್ಲಿ ಸುಮಾರು ಸಾವಿರಾರು ಮದುವೆಗಳು ಈ ಪುಣ್ಯ ಭೂಮಿಯಲ್ಲಿ ಆಗಿ ಸಾವಿರಾರು ವಧುವರರು ತಮ್ಮ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಪುಣ್ಯ ಇವತ್ತು ಯಾರಿಗಾದರೂ ಸಲ್ತದೆ ಅಂತ ಕೇಳಿದ್ರೆ ಈ ಮದುವೆಯನ್ನ ಮಾಡ್ತಕ್ಕಂಥ ಏನು ಸಮಿತಿ ಇದೆ ಆ ಸಮಿತಿಯ ಎಲ್ಲ ಸದಸ್ಯರಿಗೆ ಈ ಪುಣ್ಯ ಸಲ್ಲುವಂಥದ್ದು. ಅದರಲ್ಲಿ ನಮ್ಮ ರಾಜ್ಕುಮಾರ್ ಅವರು ಜೆಡಿಗೆ ಬಹಳ ಗಾಡ್ಸಿ ಮನುಷ್ಯ, ಗುರುಗಳ ಬಗ್ಗೆ ಅಪಾರವಾಗಿರುವಂಥ ನಂಬಿಕೆ ಗೌರವವನ್ನು ಇಟ್ಕೊಂಡು ಒಂದು ಹೆಣ್ಣಿನ ಜೀವನದಲ್ಲಿ ಮಾಂಗಲ್ಯ ಅನ್ನುವುದು ಎಷ್ಟು ಶ್ರೇಷ್ಠವಾಗಿರುವಂಥದ್ದಿದೆ ಆ ಶ್ರೇಷ್ಠವಾದಂಥ ಸೇವೆಯನ್ನ ಸಲ್ಲಿಸ್ತಾ 12 ವರ್ಷಗಳಿಂದ ಎಷ್ಟೇ ಜೋಡಿ ಆದರೂ ಕೂಡ ಅವರೆಲ್ಲರಿಗೂ ಭಟ್ಟಂಗರು ಮತ್ತು ಮಾಂಗಲ್ಯನ್ನ ಕೊಡುವಂಥ ಶ್ರೇಷ್ಠ ಸೇವೆಯನ್ನು ಇವತ್ತೇನು ಅವರು ಮಾಡ್ತಾ ಬಂದಿದ್ದಾರೆ. ಈ ಸೇವೆ ನಿಜವಾಗಿ ಕೂಡ ಒಂದು ಹೆಣ್ಮಗಳು ತನ್ನ ಜೀವನದಲ್ಲಿ ಏನೇ ಕಷ್ಟ ಬರಲಿ ಕೈಯಲ್ಲಿರುವಂಥ ಬಂಗಾರವನ್ನು ಮಾಡ್ತಾಳೆ, ಕೈಯಲ್ಲಿರುವಂಥ ಬಳೆಯನ್ನು ಮಾಡ್ತಾಳೆ, ಕೈಯಲ್ಲಿರುವಂಥ ಕೊರಳಲ್ಲಿರುವಂಥ ಸರವನ್ನು ಮಾಡ್ತಾಳೆ. ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಹೆಣ್ಣು ಆ ಮಾಂಗಲ್ಯ ಅನ್ನುವಂಥದ್ದು ತನ್ನ ಜೀವನ ಕೊನೆ ಉಸಿರಿರುವವರೆಗೂ ಕೂಡ ಕೊಡೋದಿಲ್ಲ. ಅಂತ ಒಂದು ಶ್ರೇಷ್ಠವಾದ ಸೇವೆಯನ್ನ ಇವತ್ತು ಅವ್ರು ಮಾಡ್ಕೊಂಡು ಬಂದಿರುವಂಥದ್ದು. ಭಾಳ ಮಂದಿಗೆ ಸಂಶಯ ಇತ್ತು, ಈ ಸಲ ರಾಜಣ್ಣ ತಾಳಿ ಭಟ್ಟಂಗರು ಕೊಡ್ತಾನೋ ಇಲ್ವೋ ಅಂತ. ಯಾಕಂದ್ರೆ ಬಂಗಾರದ ರೇಟು ಬೆಳ್ಳಿ ರೇಟು 1 ಲಕ್ಷ 2 ಲಕ್ಷಕ್ಕೆ ಹೋಗೈತಿ, 3-4 ಲಕ್ಷಕ್ಕೆ ಬೆಳ್ಳಿ ಕಿಮ್ಮತ್ತು ಹೋಗೈತಿ. ಅದ್ರ ಕೊಡ್ತಾರೋ ಇಲ್ಲೋ ಅನ್ನುವಂಥ ಭಾವನೆ ಜನರಲ್ಲಿತ್ತು. ನಾನು ಕೇಳಿದೆ, ಹೆಂಗೆ ಮಾಡಿದ್ರೆ ಜನ ಇಷ್ಟೊಂದು ಮದುವೆ ಆಗ್ತೋ ಹೆಂಗೆ ಮಾಡೋದು ಅಂದರು. ಅವ್ರು ಒಂದೇ ಮಾತು ಹೇಳಿದ್ರಪ್ಪ, ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲೆ ಇದ್ದರೆ ಬರೀ 100 ಅಲ್ಲ 1000 ಮದುವೆ ಏಕಕಾಲಕ್ಕಾದರೂ ಕೂಡ ನಾನು ಆ ಸೇವೆಯನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಇದು ನಿಜವಾದ ಒಬ್ಬ ಭಕ್ತನ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಒಂದಲ್ಲ ಎರಡಲ್ಲ ಅನೇಕ ಜನ ಇವತ್ತು ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಹೂವಿನ ಮಾಲೆ ಹಿಡ್ಕೊಂಡು, ಅವರಿಗೆ ವಸ್ತ್ರವನ್ನು ಹಿಡ್ಕೊಂಡು, ಪ್ರತಿಯೊಂದು ಏನೇನು ಬೇಕು ಅದೆಲ್ಲರೂ ಕೂಡ ಒಬ್ಬೊಬ್ಬರು ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಇಂಥ ದುಬಾರಿ ಆಗಿರುವಂಥ ವ್ಯವಸ್ಥೆಯಲ್ಲಿ ಇಂಥ ಸಾಮೂಹಿಕ ಮದುವೆಯನ್ನು ಮಾಡಿಕೊಡ್ತಕ್ಕಂಥದ್ದು ಏನಿದೆ ನಿಜವಾಗಿ ಕೂಡ ಒಂದು ಕಲ್ಯಾಣದ ಕಾರ್ಯ. ನಾನು ಪ್ರತಿ ಸಲ ಹೇಳ್ತೇನೆ, ಜಾತ್ರೆಯನ್ನು ಮಾಡಿ ಬರೇ ಸಜ್ಜಕ ಅನ್ನ ಪ್ರಸಾದವನ್ನು ತೆಗೆದುಕೊಂಡು ಗುರುಗಳ ತೇರನ್ನು ಎಳೆದು ಜೈಕಾರ ಹಾಕಿ ಮನೆಗೆ ಹೋಗೋದಕ್ಕಿಂತಲೂ ಈ ಒಂದು ಕಲ್ಯಾಣದ ಕಾರ್ಯ ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ಕಾರ್ಯವನ್ನು ನೀವು ಏನು ಮಾಡ್ತಾ ಇದ್ದೀರಿ, ಇಡೀ ಜಾತ್ರೆಗೆ ಒಂದು ಕಳಸ ಇಟ್ಟಂಥ ಈ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ನಾನು ಹೇಳಿರುವಂಥದ್ದು. ಹಾಗಾಗಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಈ ಜಾತ್ರೆಯನ್ನು ನಡೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ಇವತ್ತು ವಿಷಮಯವಾಗಿರುವಂಥ ಜಗತ್ತು, ಎಲ್ಲಿ ನೋಡ್ತೀರಿ ಅನ್ಯಾಯ, ಅತ್ಯಾಚಾರ, ಅಧರ್ಮದಿಂದ ಕೂಡಿರುವಂಥ ಬದುಕು. ಈ ಬದುಕಿನಿಂದ ನಾವು ಸುರಕ್ಷಿತವಾಗಿ ಸಾಗಿಕೊಂಡು ಬರಬೇಕು ಅಂತಂದರೆ ನಾವಿಷ್ಟು ಸನ್ಮಾರ್ಗದ ದಾರಿಯನ್ನು ಹಿಡಿಬೇಕಾಗ್ತದೆ. ಯಾಕಂದರೆ ಇವತ್ತು ಒಬ್ಬರಿಗೊಬ್ಬರು ಬಡದು ತಿನ್ನುವ ಕಾಲ, ಒಬ್ಬರಿಗೊಬ್ಬರು
ದ್ವೇಷ ಅಸೂಯೆ ಮಾಡುವಂಥ ಕಾಲ, ಒಬ್ರಿಗೊಬ್ರು ಇವತ್ತು ನಿಂದನೆಯನ್ನ ಮಾಡ್ತಕ್ಕಂಥ ಕಾಲ, ಪ್ರೇಮತ್ವದ ಭಾವನೆ ಇವತ್ತು ನಶಿಸಿ ಹೋಗಿದೆ, ಪರಸ್ಪರ ಪ್ರೀತಿ ನಂಬಿಕೆ ಅಂತೂ ಬಹಳ ದೂರ ಹೋಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಪ್ರೀತಿ ಪ್ರೇಮದಿಂದ ನಾವು ಬದುಕಬೇಕಾಗಿರ್ತಕ್ಕಂಥದ್ದು. ನಮ್ಮ ಹಿಂದಿನ ಪೂರ್ವಜರು ನಮ್ಗೆ ಏನು ಹೇಳ್ಕೊಟ್ಟಿದ್ರು ಅಂತಂದ್ರೆ, ನಾವೆಲ್ಲರೂ ಪ್ರೇಮತ್ವದ ಭಾವನೆಯಿಂದ ಬದುಕಬೇಕನ್ನುವಂಥದ್ದು ಹೇಳ್ಕೊಟ್ಟಿರುವಂಥದ್ದು. ಇವತ್ತು ಸ್ವಾರ್ಥದ ಬದುಕು ಎಷ್ಟು ತನ್ನ ಪ್ರಭಾವವನ್ನು ಬೀರಿದೆ ಅಂತಂದ್ರೆ, ಲಾಭ ಸಿಗ್ತದೆ ಅಂದ ತಕ್ಷಣ ಅವನೆಷ್ಟೇ ಒಳ್ಳೆಯವನಾಗಿರಲಿ, ಅವನೆಷ್ಟೇ ಬೇಕಾದವನಿರಲಿ, ಅವನಿಗೆ ಏನು ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಗೊತ್ತಿಲ್ಲ, ಅಲ್ಲಿ ನನಗೆ ಲಾಭ ಆಗ್ತಿತ್ತು ಅಂದರೆ ನನ್ನ ಸ್ವಾರ್ಥ ಭಾವನೆಯನ್ನೇ ನೋಡ್ತೇನೆ ವಿನಃ ಇನ್ನೊಬ್ಬನಿಗೆ ಇಂಥದ್ದು ಮಾಡಿದ್ರೆ ನೋವಾಗತ್ತು ಅನ್ನುವಂಥ ಭಾವನೆ ನಮಗೆ ಬರೋದಿಲ್ಲ. ಅಂಥ ಒಂದು ದಿನಮಾನದಲ್ಲಿ ಬದುಕುವಂಥದ್ದು. ಒಂದು ಸಲ ಒಂದು ಊರಾಗ ಒಬ್ಬರು ಗುರುಗಳು ಪುರಾಣ ಹಚ್ಚಿದ್ರು. ಆ ಪುರಾಣ ಹಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಜನ ಪುರಾಣಕ್ಕೆ ಕೂಡ್ತಿದ್ರು. ಗುರುಗಳು ಒಂದು ಸಲ ಭಕ್ತರ ಮನಸ್ಥಿತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ದಿನ ಪುರಾಣದಾಗ ಏನು ಮಾಡಿದ್ರು ಅಂತ ಕೇಳಿದ್ರೆ, ಒಂದು 5 ರಾಮನ ಮೂರ್ತಿಯನ್ನ ತಂದಿಟ್ರು. ಒಂದು 5 ಕಟ್ಟಿಗೆಯಿಂದ ಕೆತ್ತಿರುವಂಥ 5 ರಾಮನ ಮೂರ್ತಿಯನ್ನು ತಂದಿಟ್ಟು, ಅದರ ಪಕ್ಕದಲ್ಲಿ 5 ರಾವಣನ ಮೂರ್ತಿಯನ್ನು ತಂದಿಟ್ರು. ಕಟ್ಟಿಗೆಯಿಂದ ಕೆತ್ತಿರುವಂಥ 5 ರಾಮನ ಮೂರ್ತಿ, 5 ರಾವಣನ ಮೂರ್ತಿಯನ್ನು ತಂದಿಟ್ರು. ಗುರುಗಳು ಆಶೀರ್ವಚನದಲ್ಲಿ ಹೇಳಿದ್ರು, ಪುರಾಣ ಮುಗಿದ ನಂತರ ನಿಮ್ಗೆ ಯಾರ್ಯಾರಿಗೆ ಯಾವ್ಯಾವ ಮೂರ್ತಿ ಬೇಕೋ ಅದನ್ನು ಒಯ್ಬೋದು ಅಂತ ಘೋಷಣೆ ಮಾಡಿದ್ರು. ಅವಾಗ ಆಯ್ತು ಅಂತ ತಿಳ್ಕೊಂಡು ಪುರಾಣ ಮುಗೀತು, ಮಂಗಳಾರತಿ ಆಯಿತು, ಎಲ್ಲ ಜನ ಬಂದರು, ನೀ ಅಂತ ತಿಳ್ಕೊಂಡು ಆ 5 ರಾಮನ ಮೂರ್ತಿಯನ್ನು ಒಯ್ದರು. 5 ರಾಮನ ಮೂರ್ತಿ ಒಯ್ದರು, ರಾವಣನ ಮೂರ್ತಿ ಅಲ್ಲೇ ಒಯ್ದು ಆಯಿತು ಅಂತ ತಿಳ್ಕೊಂಡು ಎಲ್ಲ ಜನ ಮನೆಗೆ ಹೋದರು. ಮರುದಿವಸ ಮತ್ತೆ ಪುರಾಣ ಇತ್ತು, ಪುರಾಣಕ್ಕೆ ಬಂದರು. ಗುರುಗಳು ಮತ್ತೆ ಒಂದು ಯೋಚನೆ ಮಾಡಿ ಏನು ಮಾಡಿದ್ರು ಅಂತಂದರೆ, ಮತ್ತೆ 5 ಮೂರ್ತಿ ರಾಮಂದು 5 ಮೂರ್ತಿ ರಾವಣಂದು ಮಾಡಿಸಿದ್ರು. ಅದು ಎದರಿಂದ ಮಾಡಿಸಿದ್ರು ಅಂತ ಕೇಳಿದ್ರೆ, ರಾವಣನ ಮೂರ್ತಿ ಬಂಗಾರದಿಂದ ಮಾಡಿಸಿದ್ರು, ರಾಮನ ಮೂರ್ತಿ ಕಟ್ಟಿಗೆಯಿಂದ ಮಾಡಿಸಿದ್ರು. ಕಟ್ಟಿಗೆಯಿಂದ ಮಾಡಿಸಿರುವಂಥ ರಾಮನ ಮೂರ್ತಿನೂ ಇಟ್ಟರು, ಬಂಗಾರದಿಂದ ಮಾಡಿಸಿರುವಂಥ ರಾವಣನ ಮೂರ್ತಿನೂ ಇಟ್ಟರು. ಮತ್ತೆ ಘೋಷಣೆ ಮಾಡ್ತಾರೆ, ಪುರಾಣ ಆದ ನಂತರ ಯಾರ್ಯಾರಿಗೆ ಯಾವ್ಯಾವ ಮೂರ್ತಿ ಬೇಕು ಒಯ್ಯಿರಿ ಅಂತಂದಾಗ ಎಲ್ಲರ ಪುರಾಣ ಮುಗಿದ ನಂತರ ಬಂದು ಒಯ್ದಿದ್ದ ಮೂರ್ತಿ ಯಾವುದು ಅಂತ ಕೇಳಿದ್ರೆ ರಾಮಂದಲ್ಲ, ರಾವಣನ ಮೂರ್ತಿ. 5 ರಾಮನ ಮೂರ್ತಿ ಅಲ್ಲೇ ಉಳಿತು. ಆಮೇಲೆ ಗುರುಗಳು ವಿಚಾರ ಮಾಡಿದ್ರೆ, ಯಾಕಪ್ಪ ನಿನ್ನೆ ರಾಮನ ಮೂರ್ತಿ ಒಯ್ದ್ರೆ ಇವತ್ತು ರಾವಣನ ಮೂರ್ತಿಗೆ ಒಯ್ದ್ಬಿಟ್ಟಲ್ಲ ಯಾಕೆ ಅಂತ ಕೇಳಿದಾಗ, ಅದು ರಾವಣ ಇದ್ದಾನೆ, ಆ ರಾವಣನ ಇತಿಹಾಸ ಏನಿದೆ ಅನ್ನುವಂಥದ್ದು ಯಾರೂ ಯೋಚನೆ ಮಾಡಲಿಲ್ಲ. ಆ ರಾವಣನ ಮೂರ್ತಿ ಬಂಗಾರದಿಂದ ಕೂಡೈತೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಆ ಬಂಗಾರದ ಮೂರ್ತಿಯನ್ನು ಒಯ್ದರು. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದರೆ, ಯಾವ ವ್ಯಕ್ತಿಯಲ್ಲಿ ತತ್ವ ಇದೆ, ಯಾವ ವ್ಯಕ್ತಿಯಲ್ಲಿ ನೀತಿ ಇದೆ, ಯಾವ ವ್ಯಕ್ತಿಯಲ್ಲಿ ಆ ಸನ್ಮಾರ್ಗದ ಮಾರ್ಗ ಮತ್ತು ಬೋಧನೆ ಇದೆ, ಅಂಥ ವ್ಯಕ್ತಿಯನ್ನು ಯಾರು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಬಹಳ ಅವನು 100 ಮಂದಿಗೆ ಜೀವ ಹೊಡೆದು ಬರಲಿ, ಅವನು 100 ಮಂದಿಗೆ ಮೋಸ ಮಾಡಿ ಬರಲಿ, ಅವನ ಹತ್ರ ಶ್ರೀಮಂತಿಕೆ ಇತ್ತು, ಅವನ ಹತ್ರ ಒಂದಿಷ್ಟು ಐಶ್ವರ್ಯ ಇತ್ತು ಅಂದರೆ ಅವನ ತತ್ವ ಏನೂ ನೋಡೋದಿಲ್ಲ, ಅವನಿಂದ ಬೆನ್ನು ಹತ್ತುವಂಥ ಒಂದು ಪ್ರಸಂಗ ಅದು ಇವತ್ತಿನ ದಿನಮಾನದಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವೆಲ್ಲರೂ ತತ್ವಭರಿತವಾದಂಥ ಬದುಕನ್ನು ಬದುಕಬೇಕಾಗಿದೆ. 9ರ ಸಂಖ್ಯೆ ನಿಮ್ಮೆಲ್ಲರಿಗೂ ಗೊತ್ತು. 9 ಏನು ಮಾಡ್ತು ಅಂತಂದರೆ, ಒಂದು ಸಲ 8 ತಲೆ ಮೇಲೆ ಹೊಡಿತು. 8 ತಲೆ ಮೇಲೆ ಹೊಡೆದಾಗ 8 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ ಕೇಳ್ತು. ನಾನು ದೊಡ್ಡವದ್ದೀನಿ ಅದಕ್ಕೆ ಹೊಡೆದೀನಿ ಅಂತ 9 ಹೇಳ. 9 ಕೇಳ್ತು, 8 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್ಪ ನನಗೆ ಯಾಕೆ ಹೊಡೆದಿ ಅಂತ 9 ಕೇಳ್ತು. 9 ಕೇಳ್ತು, ಯಾಕಪ್
ಮುಂದೆ 8 ಏನು ಮಾಡ್ತು, 7 ತಲೆ ಮೇಲೆ ಹೊಡಿತು. 7 8ಕ್ಕೆ ಕೇಳುತ್ತೆ. ಯಾಕಪ್ಪ ಅಂದರೆ ಏನೋ ದೊಡ್ಡವಾದರೆ ಹೊಡಿತು. ಮುಂದೆ 7 6 ಹೊಡಿತು, 6 5 ಹೊಡಿತು, 5 4 ಹೊಡಿತು, 4 3 ಹೊಡಿತು, 3 2 ಹೊಡಿತು. ಇವೆಲ್ಲ ಕೇಳಿದಾಗ ಯಾಕೆ ಹೊಡೆದಿ ಅಂತಂದ್ರೆ ನಾ ದೊಡ್ಡವಾಗಿನೇ ಹೊಡೆದೀನಿ, ನಾ ದೊಡ್ಡವಾಗಿನೇ ಹೊಡೆದೀನಿ. ಮುಂದೆ 2 ಇದ್ದಿದ್ದು ಒಂದೇ ತಲೆ ಮೇಲೆ ಹೊಡಿತು. ಒಂದು ಕೇಳ್ತು, ಯಾಕಪ್ಪ, ಏನು ದೊಡ್ಡವಾಗಿನೇ ಹೊಡೆದೀನಿ. ಸರಿ ಆಯಿತು ಅಂತೇಳಿ ಒಂದು ಸ್ವಲ್ಪ ಸೊನ್ನೆಕೊಂಡು ಯೋಚನೆ ಮಾಡ್ತು. ನಾ ಏನಾದರೂ ಇವ್ರು ಮಾಡ್ದಂಗೆ ಸೊನ್ನೆದ ತಲೆ ಮೇಲೆ ಹೊಡೆದಂದ್ರೆ ಅದು ತಪ್ಪ. ನಾ ಸೊನ್ನೆದ ತಲೆ ಮೇಲೆ ಹೊಡೆಯೋದು ಬೇಡ, ನಾ ಹೋಗಿ ಸೊನ್ನೆದ ಮಗ್ಗಲು ಕೂಡಬೇಕು, ಇವ್ರು ಎಲ್ಲರಿಗಿಂತ ದೊಡ್ಡವರು ನಾವು ಆಗ್ತೀವಿ ಅಂತ ತಿಳ್ಕೊಂಡು ಆ ಸೊನ್ನೆದ ಮಗ್ಗಲು 1 ಕುಂತ 10 ಆಗಿ 9ಕ್ಕಿಂತ ಹೆಚ್ಚ. ಯಾಕೆ ನಾ ಈ ಮಾತನ್ನ ಹೇಳ್ತೀನಿ ಅಂದರೆ, ಒಬ್ಬರ ತಲೆ ಮೇಲೆ ಒಬ್ಬರು ಹೊಡೆದು ಬದುಕುವುದು ಬದುಕಲ್ಲ. ಒಬ್ಬರ ಮಗಲಾಗಿ ಹೋಗಿ ನಿಂತು ಅವರ ಕಷ್ಟ ಸುಖವನ್ನ ಕೇಳಿ ಅವರ ಒಂದು ಜೀವನದಲ್ಲಿ ನಮ್ಮ ಒಂದಿಷ್ಟು ಅಳಿಲು ಸೇವೆಯನ್ನು ಮಾಡೋದರ ಮುಖಾಂತರ ಅವರಿಗೆ ಆತ್ಮಬಲ ತುಂಬುವಂಥ ಕೆಲಸ ಏನೈತಲ್ಲ, ಇಂಥ ಒಂದು ಸೇವೆ ಯಾರು ಮಾಡ್ತಾರೆ ಅವರು ಮಾತ್ರ ಸಮಾಜದಾಗ ಎಲ್ಲರಿಗಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿರುವಂಥ ಜಾತ್ರಾ ಮಹೋತ್ಸವ, ಬಹಳ ಅರ್ಥಪೂರ್ಣವಾಗಿರುವಂಥ ಜಾತ್ರಾ ಮಹೋತ್ಸವ ಇದು ನಡೆದಿರುವಂಥದ್ದು. ನಮ್ಮ ಅಂಬಣ್ಣವರು ಪ್ರಾಸ್ತಾವಿಕವಾಗಿ ಮಾತನಾಡಿದೆ, ಸುನೀಲ್ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಏನು ಅಂದರೆ ಜಿರ್ಗಾ ಮಠದಲ್ಲಿ 350 ಮಕ್ಕಳನ್ನು ಇವತ್ತು ಬಡ ಮಕ್ಕಳಿಗೆ ಒಂದು ಉಚಿತವಾದಂಥ ವಸತಿ ಶಾಲೆಯನ್ನು ತೆಗೆದು ಆ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಸೇವೆ ಗುರುಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಕೊಪ್ಪಳದ ಜಗದ್ಗುರುಗಳು ಬಂದು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ಗುರುಗಳು ರೈತರ ಪರವಾಗಿ ನಿಂತು ರೈತರಿಗೆ ನ್ಯಾಯವನ್ನು ಕೊಡಿಸಿದರು. ಇಂಥ ಅನೇಕ ಶ್ರೀಮಠ ಮಾಡಿರ್ತಕ್ಕಂಥ ಸಾಧನೆಯ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡಿರ್ತಕ್ಕಂಥದ್ದು. ಇನ್ನೊಂದು ಖುಷಿ ಸಮಾಚಾರ ಏನು ಅಂತಂದರೆ, ನಿನ್ನೆ ಏನು ರಾಜ್ಯ ಸರ್ಕಾರದ ಒಂದು ಬಜೆಟ್ ಮಂಡನೆಯನ್ನಾಯಿತು. ಆ ಬಜೆಟ್ ಮಂಡನೆಯಲ್ಲಿ ಶ್ರೀಮಠದಿಂದ ನಾನೇ 80 ಎಕರೆ ಭೂಮಿಯನ್ನು ರೈತರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ದಾನದ ರೂಪದಲ್ಲಿ ಸರ್ಕಾರಕ್ಕೆ ನೀಡಿರುವಂಥದ್ದು. ಆ ಒಂದು ಕಾರ್ಯಕ್ಕೆ ಇವತ್ತು ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ರಾಜ್ಯ ಸರ್ಕಾರ 25 ಕೋಟಿ ರೂಪಾಯಿಯನ್ನು ನಿನ್ನೆ ಅನುದಾನವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಸಾಮಾಜಿಕ ಸೇವೆ, ಶೈಕ್ಷಣಿಕ ಸೇವೆ, ಧಾರ್ಮಿಕ ಸೇವೆ, ಅನೇಕ ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಶ್ರೀಮಠ ತನ್ನದೇ ಆಗಿರುವಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಡೈರೆಕ್ಟರ್ ಸರ್ಕಾರರು ಆ ಮೊನ್ನೆ ಎಲ್ಲ ಕಾರ್ಯಕ್ರಮವನ್ನು ನೋಡಿ, ಯಪ್ಪ ಇಂಥ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ, ನನ್ನದೊಂದು ಸಣ್ಣ ಅಳಿಲು ಸೇವೆ ಇರಲಿ, ನನಗೆ ಬರ್ತಕ್ಕಂಥ ಪೆನ್ಷನ್ನಲ್ಲಿ ಪ್ರತಿ ತಿಂಗಳ ನಾನು 2,000 ರೂಪಾಯಿ ಆ ಮಕ್ಕಳಿಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಯಾಕೆ ನಾನು ಮಾತನ್ನು ಹೇಳ್ತೇನೆ ಅಂದರೆ, ಹನಿ ಹನಿ ಕೂಡಿದಾಗ ಹಳ್ಳ ಆಗ್ತದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಭಕ್ತರ ಸೇವೆಯಿಂದಲೇ ಆ ಒಂದು ಸನ್ಮಾರ್ಗದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ನಮ್ಮ ರಾಜು ಜಿಟಿಗೆ ಅವರು, ಕಾಂತು ಅವರು, ಎಲ್ಲ ಶ್ರೀಶೈಲ ಅವರು ಎಲ್ಲ ಒಬ್ಬರಲ್ಲ ಇಬ್ಬರಲ್ಲ ಬಹಳಷ್ಟು ಜನ ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿ ಸೇವೆಯನ್ನು ಮಾಡಿ ಅತ್ಯಂತ ಅದ್ಧೂರಿಯಾಗಿರುವಂಥ ಜಾತ್ರೆಯನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಜಾತ್ರೆ ಅವರೆಲ್ಲರೂ ಒಂದಾಗಿ ಒಮ್ಮತದಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಈ ಜಾತ್ರೆ ನಿಜವಾಗಿ ಕೂಡ ಒಂದು ವೈಭವಪೂರ್ವಕವಾದಂಥ ಜಾತ್ರೆಯಾಗಿ ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು. ವಿಶೇಷವಾದಂಥ ಈ ವಧುವರರು ಏನು ಹೊಸ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲರ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ಆ ಗುರುಗಳವರಿಗೆ ನೀಡಿ ನಮ್ಮೆಲ್ಲ ಈ ವಧುವರರಿಗೆ ಒಂದು ವಿಶೇಷವಾದಂಥ ಸಾಮೂಹಿಕ ಸೇವೆಯನ್ನು ಸಲ್ಲಿಸುವಂಥ ಎಲ್ಲ ಕಮಿಟಿಯ ಸದಸ್ಯರಿಗೆ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಸದಾಕಾಲ ಇರಲಿ. ಕರ್ಜಗಿ ಮಹಾಮಠ ತನ್ನ ಕೀರ್ತಿ ಇನ್ನೂ ಗಗನೆತ್ತರಕ್ಕೆ ಮುಟ್ಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶ್ರೀಮಠದ ಒಂದು ಮಹಾಮಠದ ಅಭಿವೃದ್ಧಿ ಕುರಿತು ಏನೇನೋ ಒಂದು 10-15 ದಿವಸಗಳಲ್ಲಿ
ನಮ್ಮ ಅಮ್ಮನ ಮುಂಚೆ ಇದೆಲ್ಲ ಒಂದು ವ್ಯಾಪಾರ ಮಳಿಗೆಗಳನ್ನು ಮಾಡಬೇಕು ಅನ್ನುವಂಥ ವಿಚಾರದಿಂದ ಅರ್ಧಂಬರ್ಧ ಕೆಲಸ ಮುಗಿದು ಹೋಗಿದೆ. ಇನ್ನೇನು ಒಂದು 15 ದಿವಸಗಳಲ್ಲಿ ಇದರ ಕಟ್ಟಡದ ಕೆಲಸ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಯಾರ್ಯಾರು ಬೇಕು, ನಿಮಗೆ ಯಾರ್ಯಾರು ವ್ಯಾಪಾರವನ್ನು ಮಾಡಿಕೊಡ್ತಕ್ಕಂಥದ್ದಿದೆ ಅಂಥವರು ಈ ಒಂದು ಶ್ರೀಮಠದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ನಮ್ಮ ರಾಜುವಣ್ಣವ್ರ ಕಡೆ ಅವ್ರ ಹೆಸರನ್ನು ಕೊಟ್ಟು ಎಲ್ಲ ಕಮಿಟಿಯವ್ರ ಕಡೆ ಅಂದರೆ ಅವ್ರು ನಮ್ಮ ಜೊತೆ ಬರ್ತಾರೆ. ಆಗಲೇ ಒಂದು 2 ರಿಂದ 3 ತಿಂಗಳ ಒಳಗಡೆ ಈ ಕೆಲಸವನ್ನು ಮುಗಿಸಿ ನಿಮ್ಗೆಲ್ಲರಿಗೂ ಉದ್ಯೋಗ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾದಂಥ ಇವತ್ತಿನ ಈ ಜಾತ್ರಾ ಮಹೋತ್ಸವದಲ್ಲಿ ಬಹಳಷ್ಟು ಭಕ್ತಿಯಿಂದ ತಾವು ಪಾಲ್ಗೊಂಡಿದ್ದರೆ ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ. ಬರುವಂಥ ದಿನದಲ್ಲಿ ಗುರುಗಳ ಆಶೀರ್ವಾದದಿಂದ ಈ ಭಾಗದ ರೈತರಿಗೆ ಒಳ್ಳೆಯ ಮಳೆ ಸಮೃದ್ಧಿಯನ್ನಾಗಿ ಎಲ್ಲ ರೈತರ ಬಾಳು ಅದು ಉಜ್ವಲ ಆಗಲಿ, ಅದು ಬಂಗಾರ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಇರ್ತದೆ. ಅದಕ್ಕಿಂತ ಮುಂಚೆ ನಾನು ಲಕ್ಷಾಣಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಒಂದಿದೆ. ಆ ಲಕ್ಷಾಣದಲ್ಲಿ 5 ಜನ ಸ್ವಾಮಿಗಳು ಇವತ್ತು ಕೂಡಿ ಬಂತನಾಳ ಮಹಾಮಠದ ಮುಂದಿನ ಉತ್ತರಾಧಿಕಾರಿಯ ಆಯ್ಕೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದರಿಂದ 2 ತಾಸಿನ ಮಟ್ಟಿಗೆ ನಾನು ಲಕ್ಷಾಣಕ್ಕೆ ಹೋಗಿ ಮತ್ತೆ 5:15 ಈ ವೇದಿಕೆ ಈ ಒಂದು ಮಹಾಮಠಕ್ಕೆ ಬಂದು ರಥೋತ್ಸವದಲ್ಲಿ ಭಾಗಿಯಾಗ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಸೇರಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.